ಕೇಳ್ತಿರಲ್ಲ 3 ಲಕ್ಷ ರೂಪಾಯಿ ಕಾರ್ ಕೊಟ್ರೆ ಇಸ್ಕೊಳ್ಳಿಲ್ವಲ್ಲ ಅಂತ. ಕಾರ್ ಕೊಟ್ಬಿಟ್ಟು ಆಮೇಲೆ ಕಾರ್ ಕೊಟ್ಟಿನಿಂದ ಕಾಲ್ಮ ಕಾಲಕ್ಕೆ ಕೂತ್ಕೊಂಡು ಸನ್ಮಾನ ಮಾಡ್ಬೇಕಲ್ಲ. ಏನಿಲ್ಲ, ಕೆಲವರು ತಪ್ಪು ಅಭಿಪ್ರಾಯ ಪಡ್ಕೊತಾರೆ, ಅದಕ್ಕೋಸ್ಕರ ನೀವು ಬೇಡ ಬೇಡ ಏನಕ್ಕೆ. ಅದೇ ಈಗ ಮೊನ್ನೆ ಹಾಕೋರಲ್ಲ ನೋಡಿದ್ವಲ್ಲ ಫೋನಲ್ಲಿ, ಹೆಣ್ಮಕ್ಳು ಸೀರೆ ಕೊಟ್ರೆ ಸೀರೆ ಮುಡ್ತಾರೆ ಅಂತ, ಅದು ಅಂದ್ರು ಸೀರೆ ಕೂಡ ನೆಪದಲ್ಲಿ ಮುಡ್ತಾರೆ ಅಂತ. ಅವ್ಳು ಕನ್ಯೆ ಕಾಣಲ್ಲ ಅಂದಿ, ಅವಳಿಗೆ ಹಾಕಿ ಅವನ ಮೆಸೇಜ್. ಹೌದೌದು, ನೋಡ್ದ ನೋಡಿ ನೃತ್ಯ ಭಕ್ತರೆ ಒಂದ್ಸರಿ ಇಲ್ಲಿ ಕೇಳಿ. 100 ಜನ ಇಲ್ಲಿ ದೇವಸ್ಥಾನ ನಿತ್ಯ ಬರ್ತಾ ಇರ್ತಾರೆ. ಏನಾಗ್ತದೆ, ಬಂದವರು ನಿತ್ಯ ತಿಳ್ಕೊಂಡ್ಬಿಟ್ಟು ನಂಗೆ ಹುಷಾರು ಮಾಡಬೇಕು, ನಂಗೆ ಹುಷಾರಾಗಿಲ್ಲ ಕಷ್ಟ ಅಂತ ಆದ್ರೆ ಕಾಯ್ಬೇಕು. ಇಲ್ಲಿಂದಲೂ ಬರ್ತೀರಿ, ಭಾಳ ಸಂತೋಷ. ಕೆಲವು ಜನಗಳು ಲೇಟ್ ಆಗುತ್ತಾ, ಜಲ್ದಿ ಹೋಗ್ಬೇಕು, ಬೇಗ ಹೋಗ್ಬೇಕು ಅನ್ನೋ ತರಗತಿಯಲ್ಲಿ ಕೆಲವರು ಅರ್ಜೆಂಟ್ ಮಾಡ್ತೀವಿ, ಕೆಲವರು ಬೈದಿರ್ತೀವಿ, ಕೆಲವ್ರನ್ನ ಮಾತಾಡ್ ಕಳಿಸ್ತೀವಿ. ಇನ್ ಕೆಲವರು ಮಾನಸಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲರೂ ಕಾಯಲ್ಲ. ಈಗ ದೂರಿಂದ ಬತ್ತಿ ನಮ್ಗೆ ಗೊತ್ತಾಗುತ್ತೆ ನೀವು ದೂರಿಂದ ಬಂದಿರಾ ಅಂತ. ಬಟ್ ಹೋಗ್ಬೇಕಾದ್ರೆ ನಿಮಗೆ ಕಾಯಕಾಲ ಏನ್ ಮಾಡೋಕ್ಕಾಗ್ತದೆ ನೋಡಿ. ದೇವಸ್ಥಾನಕ್ಕೆ ತುಂಬಾ ಜನ ಭಕ್ತರು ಬಂದಿರ್ತಾರೆ, ಎಲ್ಲರೂ ಒಂದೇ ಸಲ ನೋಡೋಕ್ಕಾಗಲ್ಲ. ಹಾಗಾಗಿ ತುಂಬಾ ಅರ್ಜೆಂಟ್ ಇದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ, ಅಡ್ಡಿದ್ದೋಗಿ. ಇಲ್ಲಿ ಯಾರು ದೇವ್ರಿಲ್ಲ, ಸ್ವಾಮಿಯರಿಲ್ಲ, ಗುರುಗಳಿಲ್ಲ. ನಮ್ಮ ಮಣ್ಣು ಹೇಳ್ದಂಗೆ ಕಾರ್ ಕೊಟ್ಬಿಟ್ಟು ಹಿಂದೆ ಮಾತಾಡೋದು ಬೇಡ ಅಂತ ಕಾರ್ ಕಾಣಲ್ಲ ನಾವು, ಆಯ್ತಾ. ಏನಂದ್ರೆ ಮನುಷ್ಯನಿಗೆ ಯಾವತ್ತು ಯಾರು ಒಡವೆ ಹಾಕು, ಯಾವ ದೇವ್ರು ಒಡವೆ ಹಾಕು, ನನಗೆ ಬಂಗಾರ ಕೊಡು, ನನಗೆ ಬೆಳ್ಳಿ ಕೊಡು, ಅಥವಾ ನನಗೇನೋ ಮಾಡಿಸೋದು ಯಾವ ದೇವ್ರಿಗೆ ಇರಲ್ಲ. ನಿಮ್ಮ ಮನಸ್ಸಲ್ಲಿ ಭಕ್ತಿ ಇಲ್ಲ ಅಂದ್ರೆ ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ವೇಸ್ಟೇ. ನೀವು ಬಂದಿಲ್ಲಿ ಲೇಟ್ ಆಗುತ್ತಾ, ಹುಷಾರಾಗುತ್ತಾ ಅಂದ್ರೆ ನಿಮ್ಮ ಬುದ್ಧಿ, ನಿಮ್ಮ ನಡವಳಿಕೆ ತೋರಿಸುತ್ತೆ. ಕೆಲವರು ಇಲ್ಲಿ ಬಂದರೆ ಉಂಡು ತಿಂದು ಚೆನ್ನಾಗಿ ಹೋಗ್ತಾರೆ, ಮನೆ ಯಾವನ ಹಾಕ್ಯಾನೆ ನಮ್ಮನ್ನು ಸರಿಯಾಗಿ ಮನಸ್ಸಿಲ್ಲ ಅಂತ. ನಾವು ಯಾರು ಮಾನಸಕ್ಕಿಲ್ಲ ಇಲ್ಲಿ, ಗೊತ್ತಾಯ್ತಾ. ಯಾರು ಮಾನಸಕ್ಕಾಗಲ್ಲ, ಇಲ್ಲಿ ಕಾಯಕ್ಕಾಗಲ್ಲ ಅಂದ್ರೆ ಬಂದ್ರೆ ದೇವ್ರ ಮುಂದೆ ಅಡ್ಡಿದ್ದೋಗಿ ಆಗ್ಬೋದಾ. ಕೆಲಸ ಅಂದ್ರೆ ಯಾರಿಗಾರ ಅಪ್ಪಿ ಬಾಯಿ ತಪ್ಪಿ, ಕೋಪದಲ್ಲೋ ಸಿಟ್ಟಲ್ಲೋ ಟೆನ್ಷನ್ ಬೈದಿದ್ರೆ ದಯವಿಟ್ಟು ಸೆನ್ಸಿ ಆಗ್ಬೋದಾ. ಗೊತ್ತಿದ್ರೆ ಮಾಡಿರ್ತೀವಿ, ಗೊತ್ತಿದ್ರೆ ಯಾರಿಗೂ ಮಾಡಲ್ಲ. ನಾವಂತೂ ನೀವು ಬಂದು ಬೇಕಾದ್ರೆ ಒಂದು ಸೇರಿ ನಮ್ಮ ಜೊತೆ ಗೊತ್ತಾಗ್ತದೆ. ಈಗ ನೋಡಿ ಅಲ್ಲಿಂದ ಇಲ್ಲಿ ಬರೋದು ಕಷ್ಟ. ಜನ ಕೇಳೋದು ಒಂದೇ ಪ್ರಶ್ನೆ, ಏನ್ ಕೇಳ್ತಾರೆ ಜನ, ಏನ್ ಕೇಳ್ತಾರೆ ಅಂತರ್ಗತ ಏನಂತ ಕೇಳ್ತಾರೆ ಬಂದಾರಲ್ಲ. ಇದೇ ಫಸ್ಟ್ ಬಂದೀವಿ, ಲೇಟ್ ಆಗುತ್ತಾ, ಮಗು ಅಳ್ತೈತೆ, ಬೇಗ ಹೋಗ್ಬೇಕು, ಸೊಸೆ ಒಡಗಳೆ, ಮಗ ಒಡಗೇನೆ, ನಮ್ಮ ಮಗಳಿಗೆ ಮದುವೆ ಆಗ್ಬೇಕು, ಮಗಳು ಬರಲ್ಲ ಓದೇಳೆ, ಮಗು ಮದುವೆ ಆಗ್ಬೇಕು, ಮಗ ದೇವ್ರ ನಂಬಲ್ಲ, ಓದೇನೆ, ಎಣ್ಣೆ ಹೊಡಿತಾನೆ, ಒದಿತಾನೆ, ಒಂದ್ ಚೂರು ಕುಡಿತಾನೆ, ಹೊಡಿತಾನೆ, ಇಷ್ಟೇ ಕೇಳದವರು. ಜಾಸ್ತಿ ಬೇಜಾರಾಗೋ ಸಂಗತಿ ಏನಂದ್ರೆ ಮೊಮ್ಮಕ್ಕಳು ಕಲ ಅಜ್ಜಾಜಿ ಗೊತ್ತಾರೆ. ನಮ್ಗೆ ಸಂತೋಷ, ಹ್ಯಾಂಡಿಕ್ಯಾಪ್ ಪೇಷಂಟ್ ಕರ್ಕೊಂಡ್ಬಂದು ನಮಸ್ಕಾರ ಮಾಡ್ಕೊಳ್ಳಿ. ಬಟ್ ತಾಯಿ ತಂದೆ ಬಂದಿಲ್ಲ, ಮಗು ಅಳುತ್ತಾಳ ಹೇಳಿ, ಅಳುತ್ತಾಳಲ್ವಾ, ಮಗು ಅಳುತ್ ನೋಡಿ ಅಂತಾರೆ. ಎಷ್ಟನ್ ಹುಷಾರಾಗುತ್ತೆ ಅಂತಾರೆ. ದೇವಸ್ಥಾನ ಪುಣ್ಯ ಸ್ಥಳ, 100 ಜನ ಇಲ್ಲಿ ಭಕ್ತ ಬಂದಾಗ ಎಲ್ಲರೂ ಒಂದ್ಸಲ ನೋಡಕ್ ಆಗದೇ ಇಲ್ಲ. ಆಗತ್ತೆ ತಮ್ಮ, ಆಗತ್ತ ಕರೆಕ್ಟಾಗಿ ಹೇಳು, ಆಗದೇ ಇಲ್ಲ. ನೋಡೋದು ಸುಮ್ಮ ಕೂತ ನಾವು ಬೈಯಲ್ಲ, ನಾವು ಬೈತಾನ ಯಾವುದೇ ಕಾರಣಕ್ಕೂ ಬೈಯಲ್ಲ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ, ನಿಮ್ಮ ಕಷ್ಟಗಳಿದ್ರೆ ತಾಯಿ ಹತ್ರ ಬೇಡ್ಕೊಳ್ಳಿ. ಇಲ್ಲಾರು ಗುರುಗಳು, ಸ್ವಾಮಿಯರು, ಪವಾಡ ಪುರುಷರು ಕವಡೆ ಹಾಕ್ತಾರ, ಶಾಸ್ತ್ರ ಹೇಳ್ತಾರ, ಆತರ ಭ್ರಮೆಗಳು ನಮ್ಮ ದೇಶಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ. ನಿಮಗೆ ಭಕ್ತಿ ಇದೆಯಾ, ಎಲ್ಲಿಂದ ಬಂದಿರಿ, ಯಾವರಿಂದ ಬಂದಿರಿ, ನಮಗೆ ನೀವು ಕಾಣಿಕೆ ಡಬ್ಬಿ ರೂಪದಲ್ಲೋ, ಅಕ್ಕಿ ರೂಪದಲ್ಲೋ, ಬೆಲ್ಲ ರೂಪದಲ್ಲೋ ನಮಗೆ ಅನ್ನ ಕೊಡ್ತಿದ್ದೀರಿ, ನೀವೇ ನಾವು ಚಿರಋಣಿ. ಅಥವಾ ನೀವು ಕೊಡೋ ದುಡ್ಡನ್ನ ನಾವು ಸ್ವಲ್ಪ ತಿಂದು ಸ್ವಲ್ಪ ಜನಗಳು ಸಹಾಯ ಮಾಡ್ತಾ ಒಂದ್ ಸಣ್ಣ ಗುಡಿ ಕಟ್ಕೊಂಡು 4 ಸಹಾಯದಿಂದ ದೇವಸ್ಥಾನ ಮಾಡಿದೀವಿ. ನಾವು ಯಾವತ್ತೂ ಚಂದ ಹಾಕೋದು, ಕವಡೆ ಹಾಕೋದು, ಶಾಸ್ತ್ರ ಹೇಳೋದು, ಚೀಟಿ ಕೊಡೋದು, ಅದರ ಪ್ರಮೇಯ ದೇವಸ್ಥಾನ ಮಾಡೋದೇ ಇಲ್ಲ, ಇವತ್ತಲ್ಲ ಯಾವತ್ತೂ ಮಾಡಲ್ಲ ನಾವು. ನಿಮಗೆ ಭಕ್ತಿ ಇದೆಯಾ, ನೀವು ಸ್ವಾಮಿಯವ್ರು ನೋಡೋ ಆಸೆ ಇಲ್ವ, ಯಾರು ಸ್ವಾಮಿಯವ್ರು ನೋಡಿ, ಗುರುಗಳು ನೋಡಿ, ನನ್ನ ನೋಡಿ ಅಂತ ಹೇಳೋದೇ ಇಲ್ಲ. ನಾನು ಯಾವತ್ತು ದೇವರು ಆಗಿಲ್ಲ. ನಿತ್ಯ ನಮ್ಮ ತಾಯರಿಬ್ಬರು ಸೇವೆ ಮಾಡ್ಕೊಂಡು, ಗಂಗಮ್ಮ ದುರ್ಗಮ್ಮ 2 ಪಕ್ಕ ನೀರು ಕೊಡ್ಕೊಂಡು, ನಮ್ಮ ಅಪ್ಪ ಅಮ್ಮ ಸೇವೆ ಮಾಡ್ಕೊಂಡು 2 ಅನ್ನ ತಿನ್ಕೊಂಡು ನೆಮ್ಮದಿದ್ದೀವಿ. ನಾವು ಇಲ್ಲಿ ಸೇವಕರಾಗಿದ್ದೀವಿ. ಯಾವತ್ತು ಮನುಷ್ಯ ಗುರುಗಳಾಗಲ್ಲ, ಸ್ವಾಮಿಯರಾಗಲ್ಲ. ಕ್ಷಣಿಕ ಅಷ್ಟೇ ನಾವೆಲ್ಲ ಎಲ್ಲಿ ತನಕ ನಮಗೆ ಶಕ್ತಿ ಇದೆ ಅಲ್ಲಿ ತನಕ ನಾವು ಸೇವೆ ಮಾಡ್ತೀವಿ. ತದನಂತರ ನಾನು ಸತ್ತವರಿಂದ ಬರ್ತಾರೆ. ಹಂಗಾಗಿ ದೇವರು ಪರ್ಮನೆಂಟ್ ಇಲ್ಲಿ. ಫಸ್ಟ್ ನೀವು ಭಕ್ತಿ ಇದ್ರೆ ದೇವ್ರಿಗೆ ಅಡ್ಡಿದ್ದು ನಿಮ್ ಕಷ್ಟ ಕೇಳ್ಕೊಂಡು ಹೋಗಿ ಅದ್ರ ಮೇಲೆ ಅವಿವೇಕ ಮಾಡಿದ್ರೆ ನೀವು ಎಂತ ಅವಿವೇಕಗಳು ನಮ್ಗೆ ಗೊತ್ತಾಗ್ತದೆ. ಕೆಲವರು ಬರ್ತಾರೆ, ಯಾಕೆ ಬೇಜಾರಾಗುತ್ತೆ ಅಂದ್ರೆ ತುಂಬಾ ರಶ್ ಆಗಿದೆ, ನನ್ನ ಬೇಡ್ತಾನೆ ಫ್ಯಾನ್ ಹಾಕ್ತೀನಿ ಅಂತಾನೆ. ಇಲ್ಲಿ ಕರೆಂಟೇ ಇರಲ್ಲ, ಕುಡಿಯೋ ನೀರು ಆ ನೀರಿನ ಟ್ಯಾಂಕಿ ನಾವೇ ಒತ್ತೊಯ್ತೀವಿ, ಇವತ್ತು ನೀರಿಲ್ಲ ಅಂತ. ಕರೆಂಟೇ ಇರಲ್ಲ, ಯಾರೋ ಬಂದು ಫ್ಯಾನ್ ಹಾಕಿರ್ತಾರೆ, ಯಾರೋ ಪುನಃಕಿದ್ದು ಬಂದ ಡಾಗ್ ಹಿಡ್ಕೊಂಡು ಇಲ್ಲಿ ನೀರಿಕ್ಕಿಲ್ವ ಅಲ್ಲಿ ಹೋಗ್ಬೇಕಾ ಅಂತಾಳೆ. ನೀರೇ ಇಲ್ಲ ಕುಡಿಯಕ್ಕೆ, ಯೋಚನೆ ಮಾಡ್ಬೇಡಿ. ನೀರಾದ್ರೆ ಮಗುಳ್ಕೊಂಡು ಯಾರು ನನ್ನ ಮಗುಳ್ಕೊಂಡು ಆಟಾಡ್ತಾರಲ್ಲಿ ಏನಪ್ಪಾ. ಇನ್ನ ತಂತಿ ಹಾಕಿದ್ದು ತಂತಿ ಮೇಲೆ ಹಾಕಿದ್ದು ಬೇಜಾರ ಸಂಗತಿ ಏನಂದ್ರೆ ಬಾಯಿ ಒಳಗೆ ಮಕ್ಕಳು ಆಗ್ತೇವೆ. ಮಕ್ಕಳು ಅಂದ್ರೆ ಮಗು ಸತ್ತಾಗವ ಅಂತಾಳ ಅಮ್ಮ. ಸಿಂಪಲ್. ಏನ್ ನಿಮಗೆ ನೋವು ಹಂಗೆ ಇಲ್ಲ. ಇಲ್ಲಿ ಬಂದ ತಕ್ಷಣ ನಿಮ್ಮನ್ನೆಲ್ಲ ಸನ್ಮಾನ ಮಾಡಿ ಕಳಿಸ್ತಾರ. ಏನ್ ಹೇಳ್ತೀರಿ, ಇದೇ ಫಸ್ಟ್ ಬಂದಾರಂತೆ, ನಮ್ಗೇನು ಗೊತ್ತಿಲ್ಲಂತೆ, ಹುಷಾರಾಗುತ್ತಂತೆ, ಎಷ್ಟಿನ ಹುಷಾರಾಗುತ್ತೆ ಅಂತೆ. ಅಲ್ವಾ, ಎಷ್ಟಿನ ಊಟ ಮಾಡ್ತೀರಾ? ಮೊದಲು ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ, ಮೊದಲು ನಿಮ್ಮ ಮಕ್ಕಳ ಗೌರವ, ನಿಮ್ಮ ಮಕ್ಕಳಿಗೆ ನೀಟಾಗಿ ಸಾಕಿ, ಒಳ್ಳೆ ಸಂಸ್ಕೃತಿ ಕಲೀರಿ, ಒಳ್ಳೆ ಸಂಸ್ಕಾರ ಕಲೀರಿ ಅಲ್ವಾ. ಯಾವ್ದಾರ ಹ್ಯಾಂಡಿಕ್ಯಾಪ್ ಪೇಷಂಟ್ ಸ್ಯಾರೆ ಕೊಡೋ ಹೆಂಗ್ಸು ಮುಟ್ತಾರೆ ಅನ್ನೋದು ಯಾರಿಗಾರ ಸಹಾಯ ಮಾಡಿ ಅದು ಸಹಾಯ ಹಂಗಾರು ತಿಂಗಳ ನಿಮಗೆ ಹೇಗತ್ತೆ 4 ಜನ ಸಹಾಯ ಮಾಡ್ರಯ್ಯ. 4 ಜನ ಬಗ್ಗೆ ಮಾತಾಡೋ ಬಗ್ಗೆ ಸಹಾಯ ಮಾಡಿ ಹೇಳ್ತೀನಿ. ಯಾರ ಕಂಡರ ಮನೆ ಹೆಣ್ಮಕ್ಳ ಬಗ್ಗೆ ಆಡ್ಕೊಂಡು ಬಂದು ನಿಮ್ಮನೆ ಹೆಣ್ಮಕ್ಳು ಯಾರು ಆಡ್ಕೊಂಡು ಫಸ್ಟ್ ನೋಡಿ.
ಯಾಕೆಂದ್ರೆ ಚನ್ನಗಿರಿ ಹತ್ರ ಹೋಗಿದ್ದೆ ಮೊನ್ನೆ ನಾನು, ಮಗು ಗಂಡ ಹೆಂಡತಿ ಜಗಳ ಆಡ್ತಾಳೆ, ಗಂಡಿಗೆ ಲಕ್ಕೊಡ್ಬಿಡಿತೆ ಅಂತ, ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಅಗಲತ್ತೋರು ಗಂಡ್ಮಕ್ಳು ಹಾಕ್ಯಂತಾರಂತೆ, ರಾತ್ರಿ ಹೊತ್ತವ್ರು ಹೆಣ್ಮಕ್ಳು ಹಾಕ್ಯಂತಾರಂತೆ, ನೆನಕಣಕ್ ಹೋಯ್ತಲ್ಲ ಅವಳು. ನೀವು ಕಂಡರ್ ಬನ್ನಿ ಮಾತಾಡೋ ಬನ್ನಿ, ಅದೇ ಆಯ್ತು ನಿಮ್ ಸಂಸ್ಕಾರ ತೋರಿಸುತ್ತೆ, ನೀವ್ ಹೆಂಗ್ ಬೆಳ್ದಿರಾ, ನೀವ್ ಹೆಂಗ್ ಹೋಗಿರ ಅಂತ. ನನಗೆ ಹಾಕಿ ನಾವನೊಬ್ಬ ಸಿರಾ ಹತ್ರ ಒಂದು ಹುಡುಗಿ ನಾನು ಹಾಕಿದ್ದೆ, ಹುಬ್ಬಳ್ಳಿ ಹುಡುಗಿ ಒಂದು ಹುಡುಗಿ ನನ್ನ ಬಗ್ಗೆ ಹಾಕಿದೆ, ದೇವರಿಗೆ ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೇದಾಗಿದೆ ಅಂತ. ಯಾವನ ಹಾಕ್ಯಾನೆ ಸೀರೆ ಕೊಡೋ ಹೆಂಗಸ ಮುಟ್ತಾನೆ ಅಂತ. ಏನಪ್ಪಾ ಆ ಅಂದ ಹೆಣ್ಣಿಗೆ ನಿಮ್ ಕಣ್ಣಿಲ್ವನ್ರೋ, ನಿಮ್ ಕಣ್ಣಿಗೆ ಏನ್ರ ಬರ, ಆ ಅಂದ ಹೆಣ್ಣು ಕಣ್ಕಾಣ ಹುಡುಗಿ, ನಾನು ಹುಡುಗಿ ಸೀರೆ ಕೊಟ್ರೆ ಬ್ಯಾಡ್ ಮೆಸೇಜ್ ಮಾಡ್ತೀರಾ ಅಂದ್ರೆ ನಿಮ್ ಸಂಸ್ಕಾರ ಗೊತ್ತಾಗ್ತದೆ. ಮನೆ ಹಾಕಿ ನಾನು ಹೋಗಿ ನೋಡಿ ವಿಡಿಯೋ ಹಂಗಿಲ್ಲ, ಅಲ್ಲಿ ಹೋಗಿ ಸ್ವಾಮಿಯರು ಬೈತಾರೆ ಅಂತ, ಬೈಯಂಗಿಲ್ಲ. ಇಲ್ಲಿ ಇಷ್ಟ ಸಂಪಾದನೆ ಮಾಡಕ್ ಕಷ್ಟ, ಒಂದ್ ಗಂಡ ಒಂದ್ ಹೆಂಡತಿಗೆ ಡೈವರ್ಸ್ ಕೊಡ್ತೀವಿ, ಒಂದ್ ಮಗು ಅಳುತ್ತೆ ಅಂತ ಆಟ್ಲೆ ಹಾಕ್ತೀರಿ, ನೋಡ ತಮ್ಮ ಎತ್ತಿನ ಮ್ಯಾಲ ಇಟ್ಕೊಂಡು ಅಳುತ್ತೆ ಅಂತ ಹೇಳ್ತಮ್ಮ. ಅದು ಎದ್ಬಿಟ್ಬಿಟ್ಟಿಲ್ಲಿ ಮಗುಳತ್ ನೋಡಿ ಅಂತ ನಾವು ನೋಡ್ಬೇಕಿಲ್ಲಿ ಮಗುಳದ. ದಯವಿಟ್ಟು ಯಾರೇ ಬನ್ನಿ, ನಾವ್ ಯಾವತ್ತೂ ನಿಮ್ಮನ್ನ ಬೈಯೋ ಉದ್ದೇಶ ಅಲ್ಲ, ಬೈಬೇಕು ಅಂತ ನಾವು ಬರಲ್ಲ. ಟೆನ್ಷನ್ ಅಲ್ಲಿ ನೀವು ಆಡ ಅವತಾರ ಬೈಲೇಬೇಕಾಗತ್ತೆ ನೋಡಿ. ಇಷ್ಟ ಕಂಟ್ರೋಲ್ ಮಾಡಕ್ ಇಷ್ಟಬೇಕು, 1 ಅವರ್ ಆಯ್ತು ನಾನು ಬಂದು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಲ್ಲ ತಂಗಿ, ಕಂಟ್ರೋಲ್ ಆಗಲ್ಲ. ಇವರು ಲೇಟ್ ಆಗುತ್ತಾ, ಬೇಗ ಹೋಗ್ಬೇಕು, ಬೇಗ ಹೋಗ್ಬೇಕು. ಎಲ್ಲೆಲ್ಲಿಂದ ಬಂದಿರಪ್ಪ ನಿಮ್ಗೆ ಕರ್ಕೊಂಬಂದಿದ್ದೇವ್ರು ಅಲ್ವಾ, ಅಡ್ರೆಸ್ ಬಂದಿರಿ, ಮತ್ತು ವಾಪಸ್ ನಿಮ್ ಮನೆಗೆ ಹೋಗೋದು ಕಷ್ಟನಾ? ಟ್ರೈನ್ ಹೋಗುತ್ತೆ ಅಂತೀರಿ, ಆಟ ಹೋಗುತ್ತೆ ಅಂತೀರಿ, ಪ್ರಾಣನೇ ಹೋಗುತ್ತಲ್ಲ, ಏನ್ ಮಾಡ್ತೀರಿ ಅಲ್ವಾ? ಇರಿ ಕಾಯಿರಿ ನೋಡ, ಮಣ್ಣೊಬ್ಬನೇ ಕರೆಕ್ಟ ಬಂದ, ಏನೋ ಯಾರು ಹುಷಾರಿಲ್ಲ ಅಂತ ಹೇಳಿ ಸುಮ್ನ ಬಿಟ್ಟ ಅಣ್ಣ, ಹಂಗ್ ಸುಮ್ನ ಬಿಡ್ಬೇಕು. ಇಲ್ಲ ಕೂತಿರಿ, ನಾವು ಬರ್ತೀವಿ, ಯಾರು ಹುಷಾರಿಲ್ಲ ನೋಡಿ ಮಲ್ಕೊಂಡ್ರ ಗರ್ಡಿನೇ ಮಾಡ್ತಾ ಇಲ್ಲ, ನೋಡಿತೀರಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಬರ್ತಾರೆ, ಆಂಬುಲೆನ್ಸ್ ಬರ್ತಾರೆ, ಹುಷಾರಾಗ್ತಾರಂತ ನಂಗೂ ಗೊತ್ತಿಲ್ಲ, ಇದೇ ಕೈ ಹುಷಾರಾದಾರಿದ್ದಾರೆ. ನಾನು ಉದಾಹರಣೆ ಕೊಟ್ಟಿದ್ದವು ನಿಜ, ಸುಳ್ಳಲ್ಲ ನಿಜ. ಮಂಗಳವಾರಕ್ಕೆ 20 ದಿವಸ ನೋಡಿ, ವಿಡಿಯೋ ತೆಗೆದು 25 ದಿವಸ ವಿಡಿಯೋ ತೆಗೆದು ನೋಡಿ, ತಲೆಕೆಟ್ಟೋಗ್ಬಿಡುತ್ತೆ ನನಗೇನೆ. ಅಪ್ಪ ಅಂತ ಬಂದು ಮಗು ಬದುಕೊಂಡೋದು, ಅಪ್ಪ ಮಗಳು ಬಂದು ಅಜ್ಜಿ ಮೊಮ್ಮಗಳು ಬಂದು ಮಗುನ ಬದುಕೊಂಡೋದು. ಒಂದು 3 ಜನ ಬಂದು ಸೆಕ್ಯೂರಿಟಿ ಹಂಗೆ ಹೋದ್, ಹೆಂಗ್ ಹೋದ್ರು ಅಂತ ಕೇಳಿದಾಗ ಸಖತ್ತಾಗಿ ಹೇಳ್ತಾರೆ. ಇಲ್ಲಿ ಬರ್ಲೇ ಇಲ್ಲ ಅವರು, ಸೆಕ್ಯೂರಿಟಿ ಅಂದ್ರೆ ಸ್ವಾಮಿಯರ್ ಕರೀರಿ, ಸ್ವಾಮಿಯರ್ ಇಲ್ರಿ ಮಲ್ಗ್ಯಾರ ನಾವು ಕರಿಬೇಕಾ ಅಂತಾರೆ. ಇಲ್ಲಮ್ಮ ಇರಮ್ಮ 10 ಗಂಟೆ ಬರ್ತಾರೆ, ನಾವು ಟೂರ್ ಹೊಲ್ತೀವಂತೆ, ಇರಮ್ಮ ಲೇಟ್ ಆಗುತ್ತೆ ಅಂತ ಮಗು ತಿರ್ಕೊಂಡು ಹೋದ್ರು. ಯಾರಿಲ್ಲ, ನಮಗೆ ಲಾಸ್ ಅಲ್ಲ, ನಿಮಗೆ ಲಾಸು. ಅರ್ಥದ ನೋಡಿ, ಎಲ್ಲಿಂದ ಬಂದೀನಿ, ಯಾಕ್ರ ಮಾಡ್ತೀರಲ್ಲಿ ತಾಯಿ ಇಲ್ಲಡೆ ಬಸ್ ಸೀಟ್ ಕಮ್ಮಿ ಆಗೋದನಪ್ಪ, ಗಲಾಟೆ ಅನ್ಸುತ್ತೆ ಅಲ್ವಾ? ಗಲಾಟೆ ಮಾಡಬಾರ್ದು, ನಿಧಾನಕ್ಕೆ ಹೋಗಿ, ನಿಮ್ಮ ಅಯೋಗ್ಯತನ ಮರಿಬೇಡಿ. ಇಲ್ಲಿ ಬಹಳ ಕಷ್ಟ ಆಗ್ತದೆ, ಹೇಳ್ತೀನಿ ನೋಡಿ, ನಾನು ದೈವನೇ ಹೇಳ್ತೇನೆ. ಇಲ್ಲಿ ಒಳ್ಳೇದಾದ್ರು ಇದಾರೆ, ಕೆಟ್ಟ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಅಂದ್ರೆ ಆಟೋದಾರ ಹೇಳ್ತಾರೆ, ನಾವ್ ಹೇಳಿ ಸುಳ್ಳು ಅಂತೀರಿ, ಆಟೋದಾರ ಹೇಳ್ತಾರೆ ಹೋಗಿ ಲೇಟ್ ಆಗುತ್ತಾ ಕೂಗಾಡ್ತೆ, ಅವನೊಬ್ಬ ಇಂತಿ ಕಳಿಸಿ ಗಂಡ ಲಕ್ಕೊಡ್ಬಿಟ್ಟಿದೆ, ಯಾರೋ ಬೆಣ್ ಬಂದು ಕೂಗಾಡ್ತಿದ್ಲು, ಮಕ್ಕಳಿಗೆ ಹತ್ತೋಯ್ರು, ಇದೇ ಮಾಡ್ಕೊಂಡು ಸಾಯಿರಿ, ನಾವೇನು ಬೇಜಾರಿಲ್ಲ. ಧರ್ಮಸ್ಥಳ, ದುರ್ಗಾಸ್ಥಳ, ಇನ್ನೊಂದ್ ಸ್ಥಳ ಅಲ್ಲಿಗೋಯ್ದೀವಿ, ಇಲ್ಲಿಗೋಯ್ದೀವಿ, ಕೊಚ್ಚಿಗೋಯ್ದೀವಿ, ಎಲ್ಲಾ ಕಡೆ ಹೋಯ್ದೀವಿ, ಬೇಗ ಹೋಗ್ಬೇಕು ನಾವು ಅಂತೀರಿ. ಎಲ್ಲಾ ಕಡೆ ದೇವರು ಒಂದೇ, ಅರ್ಥದ ಎಲ್ಲಾ ಕಡೆ ದೇವರು ಒಂದೇ. ನಿಮ್ ಭಕ್ತಿ ಇಲ್ಲ ಅಂದ್ರೆ, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿಲ್ಲ ಅಂದ್ರೆ ಯಾವ ಕ್ಷೇತ್ರಕ್ಕೆ ಹೋದ್ರು ವೇಸ್ಟೇ. ನಿಮಗೆ ಮಾನ್ಯತೆ ಇರ್ಲಿ. ಕೆಲವೊಂದ್ ಜನ 30 ಜನ ಬರ್ತಾರೆ ದೇವಸ್ಥಾನಗಳು, 1 ಜನ ಬರ್ತಾರೆ, ಒಂದು ಕ್ಷಣ ಕಾಯಲ್ಲ, ಒಂದ್ ಊರಿಗೆ ಹೋಗಲ್ಲ, ಒಂದ್ ಕೆಲಸ ಮಾಡಲ್ಲ, ಬರೀ ಕಂಡರ ಬಗ್ಗೆ ಮಾತಾಡೋದು, ಅಕ್ಕಪಕ್ಕ ಬಗ್ಗೆ ನೋಡೋದು, ಒಂದ್ ಜಾತಿ ಒಂಥರ ಜನ ಬರ್ತಾರೆ. ಫಸ್ಟ್ ಬಹಳ ಇದು ದೇವ್ರಿಗೆ ಕಿಸೋಡೆಯೋದು ಲೇಟ್ ಆಗತ್ತ ಅನ್ನೋದು. 2ನೇರು ಬರ್ತಾರೆ, ಏನು ಗಲಾಟೆ ಮಾಡಲ್ಲ, ಯಾರು ಸವಸ್ಗೆ ಹೋಗಲ್ಲ, ಒಂದ್ ಪೇಪರ್ ಎಸೆಯಲ್ಲ, ಒಂದ್ ಕಡ್ಡಿ ಎಸೆಯಲ್ಲ, ನೋಡಲ್ಲ, ಎಲ್ಲ ಕೂತ್ಕೊಂಡು ನನ್ನ ಮಣ್ಣ ಮೊಬೈಲ್ ನೋಡ್ಕೊಂಡಲ್ಲ, ಮೊಬೈಲ್ ರಜಾ ಆತರ ತಣ್ಣಗೆ ಆಡಾಕವ್ರು ಕೂತಿರ್ತಾರೆ. 3ನೇರು ಯಾರು ಗೊತ್ತಾ, ಹಣ ಸಹಾಯ ಮಾಡ್ಲಾ, ದೇವಸ್ ಕೆಲಸ ಮಾಡ್ಲಾ, ಏನ್ ಸಹಾಯ ಬೇಕಂತ 3 ಜನ ಬರ್ತಾರೆ. ಅದ್ರೆ ಫಸ್ಟ್ ಡೇಂಜರು. ಫಸ್ಟ್ ಹೆಂಗ್ ಗೊತ್ತಾ, ಬರೀ ಕಂಡರ ಮನೆ ಸುದ್ದಿ ಮಾಡೋದು, ಕಂಡರ ವಿಚಾರಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಬಗ್ಗೆ ನೋಡೋದು, ದೇವ್ರಿಗೆ ಹೆಂಗ್ ಕಿಸೋಡೋದು, ನಮ್ಮ ಮನೆ ಕೆಲ್ಸಕ್ಕೆ ಬಾ ಅನ್ನೋದು, ಬರೀ ಇವೇ ಕೆಲಸ. ಅರ್ಥ ಯಾಕೆ ಈ ಸಲ ಹೇಳ್ತಿದೀವಿ ಅಂದ್ರೆ, ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೆ ವೇಸ್ಟ್ ಕೂಗಾಡಿರಿ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ, ನೀವು ಕಾಯಕ್ಕಾಗಲ್ಲ ಅಂದ್ರೆ ಎಲ್ಲಾ ಕ್ಷೇತ್ರಕ್ಕೂ ವೇಸ್ಟ್. ಇಡೀ ಜವಾನ ಪೂರ್ತಿ, ನಿಮ್ಮ ಜೀವನ ಪೂರ್ತಿ ದೇವ್ರ ಕಾಯುತ್ತೆ. ಒಂದಿನ ನೀವು ದೇವ್ರ ಕಾಯಕ್ಕಾಗಲ್ಲ ಅಂದ್ರೆ ನಿಮ್ ಸಂಸ್ಕೃತಿ ಗೊತ್ತಾಗ್ತದೆ, ನೀವು ಹೆಂಗ್ ಬೆಳೆಸಿ, ನಿಮ್ಮ ಅಪ್ಪ ಅಮ್ಮ ನೀವು ಹೆಂಗ್ ಬೆಳೆದಿರ್ತೀರಾ ಅಂತ. ಅದೇ ಒಂದ್ಸರಿ ನೋಡಿ, ನಾವು 6 ಜನ ಮಕ್ಕಳು ಇದೇ ಮನೆಗೆ ಸೀಟ್ ಮನೆಗೆ ಇದ್ದಾರ, ಸೀಟಲ್ಲ ಗುಡ್ಲ ಮನೆಗೆ ಇದ್ದಾರ, ನಾವು ನಮ್ಮ ಅಪ್ಪ ಅಮ್ಮ ಹೆಂಗ್ ಬೆಳೆಸ್ಯಾರ, ನಾವ್ ಹೆಂಗ್ ಬೆಳೆದಿ ನೋಡಿ ಒಂದ್ಸರಿ ಆಯ್ತಾ. ನೀವ್ ಕೂಗಾಡ್ತಿರಲ್ಲ, ಎಲ್ಲ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ಪ್ರಪ್ರಥಮ ಬಾರಿಗೆ ಪಂಚಪುಡ ಲಿಂಗಾಯತರೊಬ್ಬ ಶಿವಣ್ಣ ಅಂತ ಹೇಳಿ ಬರ್ತಾನೆ, ವೀಲ್ ಚೇರ್ ಆಗಿರ್ಲಿ, ಫಸ್ಟಿಗೆ ಬರೋದು ಶಿವಣ್ಣ ಅಂತ. ಅವನಿಗೆ ಕಾಲ್ ಬಂದ್ಬಿಡುತ್ತೆ, ಅವನೇ ಇವತ್ತು ಈಗ ಫೇಸ್ಬುಕ್ ಮಾಡಿ ನಿಮ್ಮನ್ನೆಲ್ಲ ಬರೋಕ್ ಕಾರಣ ಇರುವಂತ ಪುಣ್ಯಾತ್ಮ. 2ನೇದು ಆಂಧ್ರ ಕರ್ನೂಲಿನ ಬರ್ತಾನೆ, ಅರ್ಧ ತೆಲುಗು ಅರ್ಧ ಕನ್ನಡ ಮಾತಾಡ್ತಾನೆ, 108 kg ತಾನೆ ಕಣ್ ಬಂದ್ಬಿಡ್ತಾನೆ ಪೂರ್ತಿ ಸಂಪೂರ್ಣ. ಅವನೇ ಫೋಟೋ ಮಾಡೋದು ನನ್ನ. ಮಂಜು ಅಂತ ಸ್ವಲ್ಪ ಕಾಯಿರಿ ಬರ್ತಾನೆ, ಮಾತಾಡ್ತಾನೆ, ಅವನೇ ಪೂಜಾರ, ನನಗೆ ಕೃಷ್ಣಾರ ಅವನೇ ಪೂಜಾರ. ಇನ್ನ ಇಲ್ಲಿತ್ತ ನೋಡಿ, ಇವ್ ನಮ್ಮ ಮಕ್ಕಳಿಗೆ ಮಾಸ್ಟರ್ ಸಂಯಮ ಕತ್ತಿದ್ದೀವಿ ಅಂತ ನಿಂತ್ಕೊಂಡೋಗಿ ಕೆಲಸ ಮಾಡಕ್ ಬಂದಾನೆ. ಎಲ್ಲ ಜನಾಂಗಿದೀವಿ ನಾವು, ಇಂಥ ಜನಾಂಗ ಇಲ್ಲ ಅನ್ನಂಗಿಲ್ಲ, ಒಳಗಡೆ ಎಲ್ಲ ಜಾತಿ ಎಲ್ಲ ಧರ್ಮರಿದ್ದೀವಿ ನಾವು. ಒಬ್ಬೊಬ್ಬರಿದ್ದಾರೆ ಒಳಗಡೆ ಆಚಾರ್ಯ ನೋಡಿ, ತಲೆ ಬಂಡಿ ಹೊಡೆದೋಗ್ಬಿಡಿತ್ತು, ಕೂತಾಗ ಯಾರು ಇರ್ಲಿಲ್ಲ, ನೆಂಟು ಸಾಕಿನಿ. ಇನ್ನ ಎಲ್ಲಾಕಿನ ಮುಖ್ಯ ರೆಡಿ ಮಾಡ್ತಾನೆ ನೋಡಿ, ಅವನೇ ಮೇಸ್ತ್ರಿ, ತಮಿಳ್ನಾಡು ಅವನು, ಕುಣ್ಕಿ ಮೈದವನು, ರೆಡಿ ಮಾಡಿ ಅವನೇ ಮೇಸ್ತ್ರಿ, ದರ್ಶನ ಕಟ್ಟಿರೋನು, ರೆಡಿ ಮಾಡೋಣ ಯಾರು ನೋಡಿ, ಚಿಂತಾಮಣಿಯನ್ನು
ಕಂಡು ಬಂದವಂತೆ. ನೀವು ಬಂದರು ಲೇಟ್ ಆಗತ್ತಾ? ಕಾಲ್ನ ಐತೆ ಕೈನ ಐತೆ, 3 ಸಲ ಬಂದಿರಂತೆ. ಕಸ ಹೊಡಿರಿ ಪುಣ್ಯ ಬರ್ತದೆ. ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಹಾಕು ಅಂತ ಹೇಳಿಲ್ಲ. ಕೇಳ್ತಾರ? ಕೇಳ್ತ ದೇವ್ರ ಅದಾರವ. ಮೈ ಮೇಲೆ ಒಡವೆ ಹಾಕು ಅಂತ ಯಾವ ದೇವ್ರು ಕೇಳಲ್ಲ. ಒಡವೆ ಮಾಡ್ಸಿದ್ರೆ ನಿಮ್ಗೆ ಶಕ್ತಿ ಇದ್ದಷ್ಟು ಒಡವೆ ಹೊಸದಂತ ಹಾಕಿ ಮೈ ಮೇಲೆ ತಾಳಿ ಹಾಕು ಅಂತ ಯಾವ ದೇವ್ರು ಕೇಳಲ್ಲ. 10 ಸರಿ ಬಾನಲ್ಲ ಯಾವ ದೇವ್ರುವೆ. ಗೊತ್ತಾಯ್ತಾ? ನಿಮ್ಮನ್ನು ನಿಮ್ಮ ಗುಣ ನಿಮ್ಮ ನಡತೆ ಒಂದ್ಸರಿ ಸಾಕಾಗ್ತದೆ ನಿಷ್ಠೆಯಿಂದ. ನೋಡಿ ನೆಗೆಟ್ ಕೇಳಿ, ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಂದೋತ್ಸವ ಮಾಡಲ್ಲ. ನಿಮ್ಗೆ ನೆನಪಿರ್ಲಿ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಂದ ಉತ್ಸವ ಮಾಡಲ್ಲ. ಯಾರನ್ನ ₹1 ಕೊಡುವಂತ ಕೇಳಲ್ಲ. ನೀವೇನ್ ಕಾಣಿಕೆ ಟೇಬಲ್ ಹಾಕ್ತೀರಿ ಅದೇ ನಿಮ್ ಪ್ರೀತಿ, ಸೋಷಿಯಲ್ ಪ್ರೀತಿ ನಿಮ್ ಕಾಣಿಕೆ ಟೇಬಲ್. ಆಯ್ತಾ? ನಾವು ದೇವಸ್ಥಾನ ಕಟ್ಬೇಕು ಚಂದ ಉತ್ಸವ ಮಾಡಿಲ್ಲ. ನೀವು ಕೊಟ್ಟು ನಾವು ₹10 ಹಾಕಿದ್ರೆ, ನೀವು ಹಾಕಿದ್ರೆ ₹5, ನಾವೊಂದು ₹5 ತಿಂದು ಸ್ವಲ್ಪ ಬಡಬಗ್ಗರು ದಾನ ಮಾಡಿ ಸ್ವಲ್ಪ ನಮ್ ಕೈಲಿ ಕೊಟ್ಟು ಒಂದ್ ಸಣ್ಣ ಗುಡಿ ಕಟ್ಟಿದೀವಿ. ಚೆನ್ನಾಗಿದೆ ದೇವಸ್ಥಾನ. ಕರೆಂಟ್ ಇಲ್ಲ, ಅದಕ್ಕೆ AC ಬರಂಗ್ ಮಾಡೀನಿ. ಅದ್ರಲ್ಲಿ ಯಾರ ಮೊನ್ನೆ ಬಂದು ಬ್ಯಾನ್ ಹಾಕಿದ್ದ, ನಾನು ಮುಟ್ಟ 1 ಲಕ್ಷ ಹಾಕು ಅಂತ ಕೇಳ್ದೆ ಹೋದ. ಆಯ್ತಾ? ಇನ್ನ ಎರಡನೇದೇನಂದ್ರೆ, ನಿಮ್ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ. ಎಷ್ಟು ಜನ ಇವತ್ತು ನನಗೆ ಯೂಟ್ಯೂಬ್ ಫೇಸ್ಬುಕ್ ದೇವಸ್ಥಾನ ಹೆಸರು ನಾವಲ್ಲ, ನಿಮ್ಮಂತ ಭಕ್ತ ಬೆಳೆಸ್ತಾ ಇರೋದು. ಆಯ್ತಾ? ಯಾರ ಬಡಬಗ್ಗರು ಯಾರು ಬರಕ್ಕಾಗಲ್ಲ, ಯಾರು ಬರ್ಲಿಕ್ಕೆ ಗೊತ್ತಾಗಲ್ಲ, ಯಾರಿಗೆ ಬಸ್ ಚಾರ್ಜ್ ದುಡ್ಡಿಲ್ಲ, ಯಾರು ಬರ್ಲೇಬೇಕಂತಲ್ಲ, ಅಲ್ಲಿಂದಲೇ ಬೇಡ್ಕೊಳ್ಳಿ. ಯಾವ ದೇವರು 3 ಸರಿ ಬನ್ನಿ, 10 ಸರಿ ಬನ್ನಿ, 9 ಸರಿ ಬನ್ನಿ ಅಂತ ಯಾವ ದೇವರು ಹೇಳಲ್ಲ. ಅರ್ಥ ಆಗುತ್ತಾ? ಮತ್ತೆ ಸಾಧ್ಯವಾದ್ರೆ ನಿಮ್ಮ ಯಾವುದೇ ವಾಹನ, ಕಾರು, ಬಸ್ಸು, ಟ್ರ್ಯಾಕ್ಟರ್ ಏನಿದೆ, ಯಾವುದೇ ವಾಹನಕ್ಕೂ ಸ್ಟಿಕ್ಕರ್ ಹಾಕೊಳ್ಳಿ ಒಳಗಿಂದ. ಕಾರ್ಗಳಿಗೆ ಡಬಲ್ ಸೈಡ್ ಸ್ಟಿಕ್ಕರ್ ಸಿಗುತ್ತೆ, ಒಳಗಿಂದ ಹಾಕಿ ಹೊರ ಕಾಣುತ್ತೆ. ಯಾವುದೇ ಒಳ ನಿಮಗೆ ಸೇಫ್ಟಿ, ಹೊರ ದೃಷ್ಟಿ ಸೇಫ್ಟಿ ಗೊತ್ತಿರುತ್ತೆ ನಿಮಗೆ. ಮೊದಲನೇ ದೇವರು ಅಂದಾಗ ದೇವ್ರು ಇರ್ಬೋದೇನೋ, ಮತ್ತೊಂದು ತೋರ್ಸಿನ್ ಬೇಡಪ್ಪ ಬೇಜಾರಾಗ್ತದೆ. ದೇವ್ರು ಬಂದು ನಾವು ಅಪ್ಪನ ತೋರ್ಸಿಂದ ಅದೇ ಬೇಜಾರಾಗುತ್ತೆ. ಯಾಕಂದ್ರೆ ದೇವಿತೋ ದೇವರಿಲ್ವ ಮನಸ್ಸ, ದೇವ್ರಿತ್ತೋ ದೇವ್ರಿಲ್ಲ ನಮ್ಗೆ ಗೊತ್ತಿಲ್ಲ. ಬಾಣ್ತೇರು, ಬಸ್ಸೆಂಟು, ಮಕ್ಕಳು ಮರಿ ರಸ್ತೆಗೆಲ್ಲ ಆಕ್ಸಿಡೆಂಟ್ ಆಗುತ್ತಂತ ಎಲ್ಲ ಊಟ ಮಾಡ್ತೀರಂತೆ. ಒಳಗಿನ ಸ್ಟಿಕ್ಕರ್ ಹಾಕಿ, ಒಳಗೆ ಕಾಣುತ್ತೆ, ಹೊರಗೆ ಕಾಣುತ್ತೆ. ಆಯ್ತಾ? ನಿಮ್ಮ ಅಂಗಡಿಗಳು, ಬ್ಯೂಟಿ ಪಾರ್ಲರ್, ಬೇಕರಿಗಳು, ಫ್ಯಾಕ್ಟ್ರಿಗಳು ಮತ್ತೆ ಹೋಟ್ಲುಗಳಲ್ಲಿ ತಗೊಂಡೋಗ ಸ್ಟಿಕ್ಕರ್ನ ಫೋಟೋ ಅನ್ಸ್ಕೊಳ್ಳಿ. ಅದು ಕ್ಯಾಶ್ ಗಲ್ಲಕ್ಕಲ್ಲ, ಜನ ಬಂದಾಗ ಕಾಣ್ಬೇಕು, ಕಷ್ಟವಲ್ಲ ಅನ್ಸ್ಕೊಳ್ಳಿ. ಆಯ್ತಾ? ದೇವ್ರನ್ನ ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಎದ್ದು ಮುಟ್ಟಿ. ಯಾರ ಮನೆ ಗಲಾಟೆ ಆಗುತ್ತೆ ಮೊಸರನ್ನ ಮಾಡಿ, ವಾರ ಬಂದ್ರೆ ಮನೆ ಗಲಾಟೆ ಆಗಲ್ಲ. ಹಾಲನ್ನು ಮಾಡಿ, ಮಕ್ಕಳು ಚೆನ್ನಾಗಿ ಹೊತ್ತು ಸಮೃದ್ಧಿ ಆಗ್ತದೆ. ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಇನ್ನು ಮದುವೆ ಆಗಿಲ್ಲ, ಮದುವೆ ಯೋಗ ಇಲ್ಲಣ್ಣ ಅಂತಕ್ಕಂಥ ಯಾರು ಬಂದಿದ್ದೀರಿ, ಯಾರು ಬಂದಿಲ್ಲ ಅಂತರ ಕಟ್ಕೊಳ್ಳಿ. ಒಂದೊಂದು ಬಂದಿರೋ ತಾಂಡ ಕಟ್ಟಿ, ಗಂಡು ಮಕ್ಕಳು ಮೈ ಮೇಲೆ ಇರ್ಲಿ ಕೊಳ್ಳಗೆ, ಹೆಣ್ಮಕ್ಳು 3 ದಿನ ಪಳಿ ಹಾಕೊಂಡು 3 ದಿನ ಕಟ್ ಮಾಡಿ ನಿಮ್ಮ ತಾಯಿಗಳಿಗೆ ನೀಟಾಗಿ ಕಟ್ಕೊಳ್ಳಿ. ಎಷ್ಟನಿಗೆ ಅಂತ ಕೇಳ್ಬೇಡಿ. ಇಲ್ಲ ಲೈವ್ ಎಲ್ಲ ಹಾಕ್ಬಿಡ್ತೀನಿ ನೋಡಿ, ಕೆಲವರು ಬರ್ತಾರೆ. ಅನ್ನೇ ಒಂದು ಒಮ್ಮಿಗೆ ಕ್ಯಾನ್ಸರ್ ಹುಷಾರ್ ಮಾಡಿದೀನಿ, ಹುಷಾರಾಗ್ತೀನಿ ಕ್ಯಾನ್ಸರ್ ತಾಳಿ ಅಂತ ಬಿಸಾಕ ಆಡ್ಕೊಂಡ್ರಂತೆ. ಯಾರ ಅಂತರ ಹಾಕೊಂಡ್ರಂತ ಕ್ಯಾನ್ಸರ್ ಆಗಿ ರಕ್ತದಾಗ ಆಡ್ಕೊಂತ ಇರ್ಲಿಲ್ಲ, ಅಂತರ ಹಾಕೊಂಡು ಆಡ್ಕೊಂಡ್ರಂತ ಬಿಸಾಕಿ ಮತ್ತಂಗೆ ಆಯ್ತು ಅಂತ ಬಂದ ನನ್ನ ಸರ್. ಆಯ್ತಾ? ಇಲ್ಲಿ ದಿವಸ ಬೇಜಾರಾದ ಸಂಗತಿಗಳು ಇಷ್ಟೇ. ಖಾಲಿ ಬೀಳ್ಬೋದು ಊಟ ಆದ್ಮೇಲೆ, ದಯವಿಟ್ಟು ಬೇಡ. ಯಾಕೆಂದ್ರೆ ಪ್ರಸಾದ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅದೇ ಕೈಲಿ ಮುಟ್ಟಿ ಅದೇ ಕೈ ಪ್ರಸಾದ ಅವಶ್ಯಕತೆ ಬೇಡ. ಯಾಕೆಂದ್ರೆ ನಾವು ನೀವು ಕೂಡ ಅನ್ನ ತಿಂತಿರೋದು, ನೀವು ಕೂಡ ಅಕ್ಕಿ ತಿಂತಿರೋದು, ನೀವು ಕೂಡ ಬಟ್ಟೆನ ಹಾಕೊಂಡಿರೋದು. ನಿಮಗೆ ಅನ್ನ ಕೊಟ್ಟು ನಿಮ್ ಕೈ ಖಾಲಿ ಬಿಡ್ಕೊಂಡ್ರೆ ನಮ್ಗೆ ಸಮಾಧಾನ ಆಗಲ್ಲ. ಹೇಳ್ತೀರಿ ಈಗ ಯಾರ್ಯಾರು ಬೈದ್ ಹೆಣ್ಣಂಗಿದ್ರೆ ಬೈದ್ಬಿಟ್ಟೀನಿ, ನನಗೆ ರಾತ್ರಿ ನಿದ್ದೆ ಬರಲ್ಲ, ಬೈದ್ಬಿಟ್ನಲ್ಲಪ್ಪ, ಬಂದು ₹10 ಹಾಕಿರ್ತಾರ ಅವರು. ಹೌದಲ್ಲ? ಯಾರು ಬೈಸ್ಕೊಂಡಿರ್ತಾವ, ಅವ್ನು ಹಾಕಿರಲ್ಲ ಅನ್ಸ್ ತಮ್ಮನ್ನೇ ಬೈಸ್ಕೊಂಡವ, ಅವನು ಹಾಕಿರಲ್ಲ, ಒಳ್ಳೆ ಹಾಕಿರ್ತಾರೆ ಅಂದ್ಕೊಳ್ಳಿ. ನಾವು ಅವ್ರು ಬೈದ್ಬಿಡ್ತೀವಿ ಅಂತ ಬೇಜಾರಾಗ್ತದೆ ನಮಗೆ. ಯಾಕಂದ್ರೆ ಭಕ್ತಿಲ್ಲ ದೇವಸ್ಥಾನ ಕಟ್ಟಕ್ಕಾಗಲ್ಲ. ನನ್ನ ಯಾರೋ ಬೈಸ್ಕೊಂಡಲ್ಲ, ನೀರಿಲಿಕ್ಕಿಲ್ವ ಅಂತ ಗಂಡ ಹೆಂಡತಿ, ಹಂಗಾಗಿ ಅಂತ ಬೇಜಾರಾಗ್ತದೆ ನಂಗು. ನೀರಿಲಿಕ್ಕಾಯ್ತಂತೆ ಪಾಪ, ಅಲ್ಲಿ ಹೋಗಕ್ಕಾಗಲ್ವಂತ ನನಗೆ. ಹಂಗಾಗಿ ಆಯ್ತಾ? ಇನ್ನ ಕೈನ ಐತೆ, ಕಾಲ್ನ ಐತೆ, ಮಂಡಿನ ಐತೆ, ಕುತ್ತಿನ ಐತೆ ಅಂತಕ್ಕಂಥ ರೇಟ್ ಕೇಳಿ. ಕೈ ಕಾಲು ನೋವು ಎಲ್ಲರಿಗೂ ಬಂದೇ ಬರುತ್ತೆ. ಮನೆ ಒಳಗೆ ಟೈಸ್ ಕಾಲು, ಪಕ್ಕ ಮನೆ ಕಿಟಕಿ ಓಪನ್, ಗಂಡ ಮನೆ ಬೇಕು ನೋಡಕ್ಕೆ ಅಲ್ವಾ, ಕಂಡ ಮನೆ ಸತ್ಯ ಮತ್ತೆ ನೋಡಿ ಕೈಗಾಲು ನೋವು ಬಂದೇ ಬರುತ್ತೆ. ಅದಕ್ಕೆ ಏನ್ ಮಾಡೋದು, ನಾನು ನುಗ್ಗೆ ಸೊಪ್ಪ ಗುಳಿಗೆ ಮಾಡ್ಕೊಂಡು, ನುಗ್ಗೆ ಸೊಪ್ಪು ಗೋಲಿ ತರ ಗುಳಿಗೆ ಮಾಡ್ಕೊಂಡು ವಾರದಾಗ 2 ದಿನ 3 ದಿನ ಕಾಲು ಉತ್ಕೊಳುತ್ತೆ, ಕೈ ಇಟ್ಕೊಳುತ್ತೆ, ಮಂಡಿ ನೋವಾಗುತ್ತೆ, ಸೊಂಟ ನೋವು ಬರುತ್ತೆ ಅಂತ ನುಗ್ಗೆ ಸೊಪ್ಪು ಗೋಲಿ ತರ ಮಾಡ್ಕೊಂಡು, ಹಸಿ ನುಗ್ಗೆ ಸೊಪ್ಪು ಗೋಲಿ ತರ ಗುಳಿಗೆ ಮಾಡ್ಕೊಂಡು ನುಂಗಿ ಬೆಳಗ್ಗೆ ಹೊತ್ತು ಬೇರೆ ಆಗುತ್ತೆ. 2-3 ದಿನ, ವಾರದ 2-3 ದಿನ ಮಾತ್ರ ನುಂಗಿ. ರಾತ್ರಿ ಹೊತ್ತು ರಾಗಿ ಎಂಬ್ಲಿ ಮುಚ್ಚೆ ಕೊಟ್ಟಿನಿ, ಹುಷಾರಾಗುತ್ತೆ. ಅಲ್ಲ ಹುಷಾರಾಗುತ್ತೆ, ಮದ್ದನ್ನು ಬಿಸ್ತಾ ನಡೀರಿ. ಆಯ್ತಾ? ಇನ್ನ ಯಾರಿಗೆ ಕ್ಯಾನ್ಸರ್ ಶುಗರ್ ನೆಗೆಟ್ ಕೇಳಿ. ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಏನ್ ಮಾಡ್ತೀರಾ, ಬೇವಿನ ಕಡ್ಡಿ ರಸ, ವಾರಕ್ಕೆ 2 ದಿವಸ ಬೇವಿನ ಕಡ್ಡಿ ರಸ. ಅದಾಗ್ತದ 2 ದಿನ ಎಲೆಡಿಕೆ, 2 ದಿನ ಗಂಜಾ. ಎಲೆಡಿಕೆ ನುಂಗ್ಬೇಕು, ಉಗುಳ್ಬಾರ್ದು ರಾತ್ರಿ ಹೊತ್ತು. ಆಯ್ತಾ? ಮತ್ತೆ ಎಂತ ಮನುಷ್ಯನ ಮೈವ ನಂತರ ಹಾಕೊಂಡು ಮದ್ದನ್ನು ಬಿಸಿ ನಡೀರಿ. ಆಗ್ತದ? ಇನ್ನ ಯಾರಿಗೆ ಥೈರಾಯ್ಡ್ ಆಗಿದೆ ಅಂತ ಈರುಳ್ಳಿ ಬೆಲ್ಲ ಶುಂಠಿ, ಮೈ ಕಡಿತ ಬೇವಿನ ಸೊಪ್ಪು, ನಿಂಬೆಹಣ್ಣು, ಕುಂಕುಮ. ಆಗ್ತದ? ಗ್ಯಾಸ್ಟ್ರಿಕ್ ಇದೆಯಾ, ಅಡಿಗೆ ಸೋಡಾ, ನಿಂಬೆಹಣ್ಣು, ಬಿಸಿನೀರು. ಹೊಟ್ಟೆ ನುಚ್ಚುತ್ತಾ, ಎಳ್ಳಿರೊಳಗೆ ಕಲ್ಚಕ್ರ, ತುಳಸಿ ಎಲೆ. ಇದೆಲ್ಲ ಜೊತೆಗೆ ನಿಮಗೆ ನೆನಪಿರ್ಲಿ ಪದಗಳಲ್ಲ. ಏನಾಗ್ತದೆ ಅಂದ್ರೆ ಎಲ್ಲ ಜನ ಏನ್ ಹೇಳ್ತೀವಿ ಅಂದ್ರೆ, ಮೊದಲು ಇಲ್ಲಿ ನಂಬರ್ 1 ಪವಾಡ ತೀರ್ಥ. ನಿಮ್ ಬಾಟ್ಲಿ ಸುತ್ತೋಗಿದೆ, ಅದೇ ಬಿಟ್ಟು ಹಾಕೊಳ್ಳಿ, ಅಡ್ಡಿ ಇಲ್ಲ. ನಿಮ್ಮ ಅಕ್ಕಪಕ್ಕ ಬಡವರಿಗೆ ಕೊಡಿ, ಬಡಪಾಯಿ ಕೊಡಿ, ಮಕ್ಕಳಿಗೆ ಕೊಡಿ, ತೀರ್ಥ ಇಲ್ಲಿ ಪವಾಡ. 2ನೇ ಪವಾಡ ನಿಮ್ಮ ನಂಬಿಕೆ. ಅಲ್ಲ, ಬೆಳಿಗ್ಗೆ ಎದ್ದು ಮುಟ್ಟಿ ಗಂಡ ಮನೆ ಸುದ್ದಿ ಮಾಡೋ ಬಿಡಿ. ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ, ಬೆಳಿಗ್ಗೆ ಎದ್ದು ಮಂದವ್ರ ನಮಸ್ಕಾರ ಮಾಡಿ,
ಆಯ್ತಾ. ಇಲ್ಲಿ ಭೂಮಿ ತಾಯಿ ಗಂಗೆ ಮಾತೆ ಅಂತ ಕರಿತೀವಿ ನಾವು, ದುರ್ಗಮ್ಮನ ಭೂಮಿ ತಾಯಿ ಹೋಲಿಸ್ತೀವಿ. ನೀವು ಒಳ್ಳೆದಾಗ್ಲಿ, ಬೆಳಿಗ್ಗೆ ಎದ್ದು ಮುಟ್ಟಿ ಆಯ್ತಾ, ಹಾಲನ್ನ ಮಾಡಿ ವಾರಕ್ಕೊಮ್ಮೆ ಪ್ರಸಾದ ಮಾಡಿ ಒಳ್ಳೆ ಬುದ್ಧಿ ಕರ್ಕೊಳ್ಳಿ ಆಯ್ತಾ. ಇನ್ನ ನೋಡಿ, ಯಾವ ಮಗು ಮಾತಾಡ್ತಿಲ್ಲ, ಯಾವ ಮಗು ನಡೀತಿಲ್ಲ ಅಲ್ವಾ, ಕರೆಕ್ಟಾ, ಎಲ್ಲರೂ ಬಿಡ್ತಾರೆ. ನೋಡಿ, ಯಾವ ಮಗು ಮಾತಾಡ್ತಿಲ್ಲ, ಯಾವ ಮಗು ನಡೀತಿಲ್ಲ, ಯಾರಿಗ್ ಪಾಶವಾಗೈತೆ, ಯಾರಿಗ್ ಫಿಟ್ಸ್ ಬರುತ್ತೆ ಅಂತಕ್ಕಂಥ ಇದ್ರೆ ಹೇಳ್ತಾರ, ನಿಮ್ಮ ಮನೇಲಿದ್ರೆ ಅಕ್ಕಪಕ್ಕದಲ್ಲಿದ್ರೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡಿ ಟೀ ಮಾಡಿ ಹಸಿ ಟೀ ಕುಡಿಬೇಕು. ಯಾರಿಗೆ ಥೈರಾಯ್ಡ್ ಆಗಿದೆ, ಕಫ ಬರುತ್ತೆ, ಜನ ಬರ್ತದೆ, ಫಿಟ್ಸ್ ಬರುತ್ತೆ ಅಂತಕ್ಕಂಥ. ಇನ್ನ ಕೈಕಾಲು ಸೇಕ್ ಹೊಡಿತವೆ, ಕೈಕಾಲು ನೆಟ್ಗಾಗ್ತಿಲ್ಲ ಅಂದ್ರೆ ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಹುರಿದ್ಬಿಟ್ಟು ರಾಗಿ ಅಂಬ್ಲಿ ಹೆಂಗ್ ಮಾಡ್ಕೊಂತಾರ ಮಾಡಿ ಹಿಟ್ಟು ಮಾಡ್ಕೊಂಡು ರಾಗಿ ಅಂಬ್ಲಿ ಮಾಡ್ಕೊಂಡು ಸ್ವಲ್ಪ ರಾಗಿ ಅಂಬ್ಲಿ ಮಿಕ್ಸ್ ಮಾಡ್ಕೊಂಡು ಅಂಬ್ಲಿ ಮಾಡಿ ಕುಡಿಬೇಕು. ಇಂಗ್ಲಿಷ್ ನೋಡ ಅರ್ಥ ಆಗಿಲ್ಲ, ಇಂಗ್ಲಿಷ್ ಹೇಳ ಬ್ಯಾಡಿ ಬಿಡಿ, ಕನ್ನಡದಲ್ಲಿ ಹೇಳಿರೋದು ಎಲ್ಲಿ ಬ್ಯಾಡಿ, ಮನೆ ಯಾರಿಗೆ ಮಾಲ್ಟ್ ಗೊತ್ತಾಗ ಸಿಕ್ಕಿರಪ್ಪ, ಮಾಲ್ಟ್ ಮಾಡ್ಕೊಂಡ್ ಕುಡೀರಿ. ಇನ್ನ ಮೂರನೇ ಹೇಳ್ತೀನಿ ನೋಡಿ, ಎಂಥ ಮನುಷ್ಯ ಆರೋಗ್ಯ ಇರ್ಬೇಕು ಅಂದ್ರೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಂಡ್ ಕುಡೀರಿ. ಹೆಸರು ಕಾಳು, ಕಡಲೆಕಾಳು ಮಾಲ್ಟ್ ಮಾಡ್ಕೊಳ್ಳಿ. ನಿದ್ದೆ ಬರ್ತಿಲ್ಲ, ತಲೆನೋವು ಬರುತ್ತೆ, ಕಣ್ಣು ದೃಷ್ಟಿ ಕಮ್ಮಿ ತಿಂದ್ರೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕಲಿಸ್ಕೊಂಡು ತಿನ್ನಿ. ವಾರ 2 ದಿವಸ 3 ದಿವಸ ನಿಂತಿದ್ಯಾ, ಫ್ಯಾನ್ ಗಾಳಿಂದ ಸಾಧ್ಯವಾದ ಫ್ಯಾನ್ ಹಾಕೊಳ್ಳಿ. ಫ್ಯಾನ್ ಗಾಳಿಂದ ಸ್ವಲ್ಪ ದೂರ ಮುಳುಗಿ ಅತ್ತಾಗ್ತದ. ಇನ್ ಬೇಕಿದ್ದು ಆಮೇಲೆ ಮಾತಾಡ್ತೀನಿ, ಪ್ರಸಾದ ಕೊಡ್ತೀನಿ. ಯಾರು ನೋಡಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಅನ್ನ ಬೇಕಾದ್ರೆ ತಗೊಳ್ಳಿ, ಬೇಡ ತಗೊಳ್ಳಿ, ರೆಸ್ಟ್ ಹೋಗ್ಬಿಡಿ. ಇನ್ನ ಸಣ್ಣ ಮಕ್ಳಿಗೆಲ್ಲ ಕೊಡಲ್ಲ, ಅನ್ನ ಸುಡ್ತಾ ಇದೆ. 4 ವರ್ಷ 5 ವರ್ಷ ಮಕ್ಕಳು ಒಳಗಿದ್ರೆ ಮಾತ್ರ, ಒಳಗಿದ್ದಾರೆ ಮಕ್ಳಿಗೆ ಕೊಡಲ್ಲ. ದಯವಿಟ್ಟು ನೀವು ಒಂದು ಸ್ವಲ್ಪ ಫೋನ್ಗೆ ತೆಗೆದು ಮಕ್ಳಿಗೆ ಊಟ ಮಾಡಿಸಿ, ನೆಮ್ಮದಿ ಕೂತ್ಕೊಳ್ಳಿ. ಬೇಕಾದ್ರೆ 2 ಸರಿ ಬನ್ನಿ, ಇಲ್ಲೂ ಗುದ್ದಾಡ್ಬಿಡಿ, ಕಿವಲ್ ಬನ್ನಿ, ದಯವಿಟ್ಟು ಕಿವಲ್ ಬನ್ನಿ, ಇಲ್ಲೂ ಗುದ್ದಾಡ್ಬೇಡಿ. ಯಾಕಂದ್ರೆ ಎಲ್ಲ ಏನಾರ ಬೈದ್ರೆ ಸ್ವಾಮಿಯರು ಬೈತಾರೆ ಅಂತ ಮಾತ್ರ ಅಲರ್ಟ್ ಮಾಡ್ತೀರಿ. ಸ್ವಾಮಿಯರು ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆ ಎಷ್ಟು ಸುಸ್ತಾಗುತ್ತೆ, ದಾರಿ ಇಲ್ಲಂತೆ, ರೋಡ್ ನಿಮ್ದಲ್ಲಂತೆ, ಮಾಯಿನ ತಪ್ಪು ನಿಮ್ದಲ್ಲಂತ 5 ದಿನದಂತೆ, ಹೆಂಗಾರ ಜೀವನ ಮಾಡ್ತೀರಿ ನಿಮ್ಮಂತೆ ಯಾರು ಕೇಳಲ್ಲ. ಈ ಮಾಯಿನ ತಪ್ಪು ನಮ್ದಲ್ಲಪ್ಪ, ಪಂದಪ್ಪ ಜಾಗ ಬಿಟ್ಟಿದ್ದಾರೆ ಅದತ್ರ. ಇನ್ನ ಅಲ್ಲಿ ಬನ್ನಿ, ಆಮೇಲೆ ಬರುತ್ತೆ. ಗಾಡಿ ಯಾರು ಬಿಡ್ಬಾರ್ದು, ಆಮೇಲೆ ಬೀಳುತ್ತೆ. ಫಸ್ಟ್ ಪ್ರಸಾದ ಮಾಡಿ